ಸೋಲೋ ರೈಡು ಗ್ರೂಪ್ ರೈಡು ಎರಡಕ್ಕೂ ಇರುವಂಥ ವ್ಯತ್ಯಾಸನ ಹೇಳ್ತೀನಿ. ಇವಾಗ ಸೋಲೋ ರೈಡ್ ಹೆಂಗೆ ಅಂದರೆ, ನಿಮಗೆ ಸೋಲೋ ರೈಡಲ್ಲಿರೋ ಅಡ್ವಾಂಟೇಜಸ್ ಏನಂದರೆ, ನಿಮಗೆ ನೀವಾಗಿರ್ತೀರ. ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಬೆಸ್ಟ್ ಫ್ರೆಂಡ್ ಯಾರು ಅಂದರೆ XYZ ಹೆಸರು ಹೇಳ್ತಾರೆ. ಖಂಡಿತ ಅಲ್ಲ. ನಮ್ಮ ಬೆಸ್ಟ್ ಫ್ರೆಂಡು ನಮ್ಮ ಒಳಗೆ ಇರ್ತಾನೆ. ಅವ್ರ ಜೊತೆ ಮಾತಾಡಬೇಕು ಅಂದರೆ ನಾವು ಒಂಟಿಯಾಗಿರ್ಬೇಕು. ಆ ಒಂಟಿತನ ಇವತ್ತಿನ ಕ್ರೌಡೆಡ್ ಲೈಫ್ ಸ್ಟೈಲಲ್ಲಿ ಎಲ್ಲೂ ಸಿಕ್ಕಲ್ಲ. ಮನೆಯಲ್ಲಿದ್ದರೆ ಹೆಂಡತಿ ಮಕ್ಕಳು, ಹೊರಗೆ ಬಂದರೆ ಫ್ರೆಂಡ್ಸು, ವ್ಯಾವಹಾರಿಕ ಜಾಗದಲ್ಲಿ ಅಲ್ಲಿ ಜನ ಎಲ್ಲೋದ್ರೂ ಇದ್ದೇ ಇರ್ತಾರೆ. ಎಲ್ಲೂ ಕೂಡ ನಿಮಗೆ ಆ ಒಂದು ಏನಂತಾರೆ, ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಟೈಮೇ ಇಲ್ಲ. ಒಬ್ಬರೇ ಇದ್ದೀನಿ, ನಾನು ರೂಮಲ್ಲಿ ಒಬ್ಬನೇ ಇರ್ತೀನಿ ಅಂತಂದ್ರೂ ಕೈಯಲ್ಲಿ ಮೊಬೈಲ್ ಇರುತ್ತೆ. ಆ ಮೊಬೈಲು ನಮಗೆ ಡೈವರ್ಷನ್ ಕೊಡ್ತಾ ಇರುತ್ತೆ. ನಮ್ಮ ಒಳಗಿನ ವ್ಯಕ್ತಿ ಜೊತೆ ನಮಗೆ ಮಾತಾಡೋಕ್ಕೆ ಅವಕಾಶನೇ ಕೊಡೋಲ್ಲ. ಆದರೆ ನೀವು ರೈಡ್ ಮಾಡ್ಬೇಕಾದ್ರೆ ಹಾಗಲ್ಲ. ರೈಡ್ ಮಾಡ್ಬೇಕಾದ್ರೆ ಒಂದೇ ಕೆಲಸ ಏನು ಮಾಡಬೇಕು ಅಂದರೆ, ಯಾವುದೇ ರೀತಿ ಬ್ಲೂಟೂತ್ ಹೆಡ್ಸೆಟ್ಸು, ಯಾವುದೇ ರೀತಿ ಹೆಡ್ಸೆಟ್ಸನ್ನು ಯೂಸ್ ಮಾಡಬಾರ್ದು. ಜಸ್ಟ್ ಡ್ರೈವಿಂಗ್ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಕೋಬೇಕು. ತಲೆ ಬ್ಲ್ಯಾಂಕ್ ಇರುತ್ತೆ. ಇದು ಒಂದು ಕೈಂಡ್ ಆಫ್ ಮೆಡಿಟೇಷನ್. ಇದು ನಮ್ಮ ಜೊತೆ ಮಾತ್ರ ನಾವು ಇರ್ತೀವಿ. ನಮ್ಮ ಜೀವನದ ಎಲ್ಲ ಏಳು ಬೀಳುಗಳನ್ನು ನಮಗೆ ನಾವೇ ಗ್ಲಾನ್ಸ್ ಮಾಡ್ಕೋಬೋದು. ಅದೊಂದು ತುಂಬ ಒಂದು ಅದ್ಭುತವಾದ ಬ್ರೇಕ್ ಸಿಗುತ್ತೆ. ಇಲ್ಲಾಂದರೆ ನೀವು ಎಲ್ಲೂ ಕೂಡ ನಿಮ್ಗೆ ಈ ಥರ ಸಿಕ್ಕಲ್ಲ. ಎಲ್ಲೋ ಒಂದು ಮೆಡಿಟೇಷನ್ ತೊಗೋತಾರೆ. ಮೆಡಿಟೇಷನ್ ಎಷ್ಟೊತ್ತು ಮಾಡ್ತೀರಾ? ಒಂದು ಅರ್ಧ ಗಂಟೆ ಮಾಡ್ತೀರಾ, 1 hour ಮಾಡ್ತೀರಾ? ಆ ಮೆಡಿಟೇಟ್ ಮಾಡ್ಬೇಕಾದ್ರೂ ಕೂಡ ಅಲ್ಲಿ ಇಲ್ಲಿ ಗಮನ ಇರುತ್ತೆ. ಆ ಸೌಂಡು ಈ ಸೌಂಡ್ ಬೇರೆ ಥರ ಡಿಸ್ಟರ್ಬೆನ್ಸ್ ಇದು. ಆದರೆ ರೈಡ್ ಹಂಗಲ್ಲ. ಈ ಥರ ರೈಡ್ಸು ನಿಮಗೆ ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ. ಅದು ಅಭ್ಯಾಸ ಆಗಿರೋರಿಗೆ ಖಂಡಿತ ಗೊತ್ತಾಗುತ್ತೆ. ಅದು ಎಸ್ಪೆಷಲಿ ಸೋಲೋ ರೈಡ್ಸು. ಗ್ರೂಪ್ ರೈಡ್ಸಲ್ಲೂ ಕೂಡ ಅವನೇನೋ ಹೋದ, ಇವನೇನೋ ಹೋದ, ಅವನೇನೋ ಅಂದ, ಈ ಕಡೆನೇ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಗ್ರೂಪ್ ರೈಡ್ಗಳಲ್ಲಿ. ಬಟ್ ಸೋಲೋ ರೈಡ್ ಹಂಗಲ್ಲ. ನಿಮಗೆ ನೀವಾಗಿರ್ತೀರ. ನಿಮ್ಮ ಒಳಗಿರೋ ಅಂತಹ ಒಬ್ಬ ವ್ಯಕ್ತಿ ಜೊತೆ ನೀವು ತುಂಬ ಚೆನ್ನಾಗಿ ಮಾತಾಡ್ಕೋಬೋದು. ನಿಮ್ಮ ಜೀವನದ ಎಷ್ಟೋ ತಪ್ಪುಗಳನ್ನ ನಾವು ತಿದ್ಕೋಬೋದು. ನಾವೇ ಸುಮಾರು ತಪ್ಪುಗಳು ಮಾಡ್ತಾಯಿರ್ತೀವಿ. ಎಷ್ಟೋ ಡಿಸಿಷನ್ಸ್ ರಾಂಗ್ ತೊಗೊಂಡಿರ್ತೀವಿ. ಎಷ್ಟೋ ಡಿಸಿಷನ್ ತೊಗೊಳಕ್ಕೆ ಹೆಣಗಾಡ್ತಾ ಇರ್ತೀವಿ. ಎಲ್ಲ ವಿಚಾರವಾಗೂ ನಾವು ಯೋಚನೆ ಮಾಡಿಕೊಂಡು ನಮ್ಮಲ್ಲಿರೋ ಗೊಂದಲಗಳನ್ನ ನಾವೇ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸೋಲೋ ರೈಡ್ ಸಖತ್ ಹೆಲ್ಪ್ ಮಾಡುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕು ಅಂದರೆ, ರೈಡ್ ಅಂತ ಬಂದಾಗ ಪ್ಲ್ಯಾನಿಂಗ್ ಇರಲ್ಲ. ಯೂಶ್ವಲಿ ಪ್ಲ್ಯಾನಿಂಗ್ ಎಲ್ಲರೂ ಮಾಡೇ ಇರ್ತೀವಿ. ಇಂಥ ಕಡೆ ಹೋಗಬೇಕು, ಇಂಥ ಕಡೆ ಬರಬೇಕು, ಎಲ್ಲ ಮಾಡಿರ್ತೀವಿ. ಆದರೆ ಡಿಸ್ಟ್ರಾಕ್ಷನ್ಸ್ ಇರೋಲ್ಲ. ಈಗೆಲ್ಲ ಹೋಗ್ತಾ ಇರ್ತೀವಿ. ಸ್ವಲ್ಪ ಸ್ಟ್ರೆಸ್ ಆಗ್ತಾಯಿದೆ, ಸುಸ್ತಾಗ್ತಾಯಿದೆ, ಎಲ್ಲರ ಕಡೆ ನಿಲ್ಲಿಸ್ತೀನಿ, ನನಗೆ ಬೇಕಾ ನಿಲ್ಲಿಸ್ಬೋದು. ಇಲ್ಲ ಗುರು, ನನಗೆ ಡ್ರೈವ್ ಮಾಡೋಕ್ಕಾಗಲ್ಲ, ನಾನು ಇವತ್ತೆಲ್ಲ ಹಾರ್ಟ್ ಆಗ್ಬೋದು. ಇವಾಗ ಎಲ್ಲೋ ಹೊರಟಿರ್ತೀವಿ. ಇವಾಗ ನಂದೇ ಎಕ್ಸಾಂಪಲ್ ತೊಗೊಳ್ಳಿ. ಮಡಿಕೇರಿ ಅನ್ನೋ ಪ್ಲ್ಯಾನಲ್ಲೇ ಹೊರಟೆ. ಮಡಿಕೇರಿ ಅನ್ನೋ ಪ್ಲ್ಯಾನಲ್ಲಿ ಹೊರಟು ನೈಸ್ ರೋಡ್ಗೆ ಹೋಗೋ ಅಷ್ಟರಲ್ಲಿ ನನ್ನ ಮೈಂಡ್ ಚೇಂಜ್ ಆಯಿತು. ಮಡಿಕೇರಿ ಅಂತ ಹೊರಟವನು ಅಲ್ಲಿಂದ ನನ್ನ ಮೈಂಡನ್ನ ನಾನು ಚೇಂಜ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಬಂದೆ. ಈ ಥರ ಒಂದಷ್ಟು ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಆ ಡಿಸ್ಟ್ರಾಕ್ಷನ್ಸಲ್ಲಿ ನಿಮಗೆ ಡಿಸಿಷನ್ ಈಸಿಯಾಗಿ ತೊಗೋಬೋದು. ಗ್ರೂಪ್ ರೈಡಲ್ಲಿ ಹಂಗೆ ಆಗಲ್ಲ. ಈಗ ನಾನೆಲ್ಲೋ ಹೋಗ್ತೀನಿ. ಇವಾಗ ಇಲ್ಲಿದ್ದ ಎಕ್ಸಾಂಪಲ್, ಈಗ ಬಂದೆ. ನನಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ನನಗಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಟ್ರೆಕ್ಕಿಂಗ್ ಅಷ್ಟು ಇಷ್ಟ ಆಗಲ್ಲ. ಟ್ರೆಕ್ಕಿಂಗ್ ಮಾಡ್ತಾವ್ರೆ ಇನ್ನೊಂದಷ್ಟು ವ್ಯೂ ಪಾಯಿಂಟ್ಸ್ ಇದೆ. ನನ್ನ ಕನ್ಸರ್ನ್ ಏನಂದರೆ, ಓಕೆ, ಕತ್ಲಾಗೋಷ್ಟರಲ್ಲಿ ಅಟ್ಲೀಸ್ಟ್ ಘಾಟ್ ಸೆಕ್ಷನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನೋ ಕನ್ಸರ್ನ್ ನನಗೆ. ಜೊತೆಲಿ ಬಂದವನಿಗೂ ಅದೇ ಕನ್ಸರ್ನ್ ಇರಬೇಕು ಅಂತ ಏನು ರೂಲ್ ಇಲ್ಲ. ಅವನದೇ ಟೈಮ್ ತೊಗೋಬೋದು. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅವನೇನೋ ಹೇಳ್ತಾನೆ, ಇಲ್ಲ ಬೇಡ, ಇನ್ನೂ ಸ್ವಲ್ಪ ಹೊತ್ತು ಇದ್ದೋಗೋಣ, ಇಲ್ಲಿಗೆ ಗುರು, ಅಲ್ಲೋಗೋಣ, ಇಲ್ಲೋಗೋಣ. ಆ ಕಾಂಪ್ರಮೈಸ್ಗಳು ತುಂಬ ಆಗಬೇಕಾಗತ್ತೆ. ಅಥವಾ ನೀವೆಲ್ಲೋ ಹೋಗ್ಬೇಕು ಅಂತ ಅಂದ್ಕೊಂಡಿರೋರೇ ಆಗಿರ್ಬೋದು. ನಿಮಗೆ ಅಲ್ಲೆಲ್ಲೋ ಹೋಗ್ಬೇಕು ಅಂತ ಆಸೆ ಇರುತ್ತೆ. ನನ್ನಂತ ಅನ್ನೊಬ್ಬ ಬಂತು ಅಂದರೆ, ಬಾಗುರು ಹೋಗೋಣ, ಇಲ್ಲಿ ಮನಸ್ತಾಪಗಳಾಗುತ್ತೆ. ಸೊ ಇದೆಲ್ಲ ಒಂದು ಡಿಸ್ಅಡ್ವಾಂಟೇಜಸ್ ಈ ಆ್ಯಂಗಲಲ್ಲಿ. ಬಟ್ ಸೋಲೋ ಬಂದಾಗ ನಿಮ್ಮ ಓನ್ ಡಿಸಿಷನ್ನ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ತೊಗೋಬೋದು. ಆದರೆ ಆ ಗ್ರೂಪಲ್ಲಿ ಇರ್ಬೇಕಾದ್ರೆ ಗ್ರೂಪ್ ಹೆಂಗೆ ಹೇಳುತ್ತೆ, ಗ್ರೂಪಲ್ಲಿ ಯಾರ ಒಪಿನಿಯನ್ ಹೆಂಗಿರುತ್ತೋ ಗೊತ್ತಿಲ್ಲ. ಅಲ್ಲಿ ಯಾರು ಸ್ವಲ್ಪ ಖಡಕ್ಕಾಗಿ ಒಂದು ಲೀಡರ್ಶಿಪ್ ತೊಗೊಂಡಿರ್ತಾನೆ ಅವನಂತಲೇ ಹೋಗ್ಬೇಕಾಗತ್ತೆ. ನೀವಲ್ಲಿ ಯಾವುದನ್ನು ಡಿನೇ ಮಾಡೋಕ್ಕಾಗಲ್ಲ. ಯಾರೋ ನಿಮ್ಮ ಎರಡಲ್ಲಿ ಏಜವ್ರು ಇರ್ಬೋದು, ಅಥವಾ ನಿಮ್ಮ ಸೀನಿಯರ್ ಕೊಲೀಗ್ಸ್ ಇರ್ಬೋದು, ಯಾರು ಆಗಿರ್ಬೋದು. ಅವ್ರ ಮಾತನ್ನ ನೀವು ತೆಗ್ದಾಕೋಕ್ಕಾಗಲ್ಲ. ಆದರೆ ನೀವು ಡಿಸಿಷನ್ ತೊಗೊಳ್ಳೇಬೇಕಾಗತ್ತೆ, ಒಪ್ಕೊಳ್ಳೇಬೇಕಾಗತ್ತೆ ಅವ್ರ ಜೊತೆ. ಬಟ್ ಸೋಲೋ ಹಂಗಲ್ಲ. ನಿಮ್ಮ ಮನಸ್ಸಿನ ಮಾತನ್ನ ನೀವು ಈಸಿಲಿ ಕೇಳ್ಬೋದು, ನಿಮಗೆ ಬೇಕಾದಂಗೆ ನೀವು ಮಾಡ್ಬೋದು.
ಮತ್ತು ಸೋಲೋಲಿರೋಂಥ ದೊಡ್ಡ ಅಡ್ವಾಂಟೇಜ್ ಅದು. ಇವೆರಡು ಇರೋವಂಥ ಬಿಗ್ಗೆಸ್ಟ್ ಅಡ್ವಾಂಟೇಜು. ಈ ಡಿಸ್ಅಡ್ವಾಂಟೇಜ್ ಅಂತ ಮಾತಾಡಿದ್ರೆ ಇಲ್ಲಿ ನಿಮಗೆ ಮಾರಲ್ ಸಪೋರ್ಟ್ ಇರೋಲ್ಲ. ಲೈಕ್ ಸ್ವಲ್ಪ ರೈಡ್ಸೆಲ್ಲ ಮಾಡಿರೋರಿಗೆ ಯಾವುದೇ ಮಾರಲ್ ಸಪೋರ್ಟ್ ರಿಕ್ವೈರ್ಮೆಂಟ್ ಇರೋಲ್ಲ. ಅವ್ರು ಏನು ಮಾಡಿದ್ರು ಅವ್ರಿಗೆ ಹೆಂಗೆ ಫೇಸ್ ಮಾಡಬೇಕು ಅನ್ನೋ ಕ್ಲಾರಿಟಿ ಅವ್ರಿಗಿರುತ್ತೆ. ಆದರೆ ಬಿಗಿನರ್ಸ್ಗೆ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ಗ್ರೂಪ್ ರೈಡ್ ಹೋಗಿ ಅಂತ. ಯಾಕಂದರೆ ಸೋಲೋ ರೈಡಲ್ಲಿ ಏನಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಏನೋ ಹೋಗ್ತಾ ಇರ್ತೀವಿ, ಏನೋ ಗಾಡಿನೇ ಏನೋ ಹೆಚ್ಚು ಕಮ್ಮಿ ಆಯಿತು, ಅಥವಾ ಏನೋ ದಾರಿಯಲ್ಲಿ ಏನೋ ಗಲಾಟೆ ಈ ಥರದ್ದು ಏನಾರು ಆಗ್ಬೋದು. ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಸ್ ಆಗ್ಬೋದು, ಇಲ್ಲ ಸಿವಿಯರೇ ಆಗ್ಬೋದು, ಏನಾರು ಆಗ್ಬೋದು. ಸೊ ಅದನ್ನು ಹೆಂಗೆ ಫೇಸ್ ಮಾಡೋದು ಅನ್ನೋದ್ರ ಒಂದು ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಇದು ಆ್ಯಕ್ಚುಲಿ ಒಂದು ಡಿಸ್ಅಡ್ವಾಂಟೇಜು. ಅದೇ ಗ್ರೂಪಲ್ಲಿ ಇರ್ಬೇಕಾದ್ರೆ ಅಟ್ಲೀಸ್ಟ್ ಮಾರಲಿ ಯಾರೋ ಒಬ್ಬರು ಜೊತೆಲಿ ಇರ್ತಾರೆ, ನಿಮ್ಮ ಸಪೋರ್ಟಿಂಗ್ಗೆ ಅಂದ್ಬಿಟ್ಟು. ನಿಮಗೆ ಈ ಸೋಲೋಲಿ ಆ ಒಂದು ಮಾರಲ್ ಸಪೋರ್ಟ್ ಸಿಕ್ಕಲ್ಲ. ಆಮೇಲೆ ಎಕ್ಸ್ಪೆಂಡಿಚರ್ ನಿಮಗೆ ಗ್ರೂಪಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಲೈಕ್ ಎಕ್ಸ್ಪೆಂಡಿಚರ್ ಗ್ರೂಪಲ್ಲಿ ಕಡಿಮೆ ಜಾಸ್ತಿ ಎರಡೂ ಹೇಳ್ತೀನಿ. ಅದು ಪ್ಲಸ್ಸು ಮೈನಸ್ಸು ಹೋಗ್ತಾ ಇರೋ ವ್ಯಕ್ತಿಗಳ ಮೇಲೆ ಡಿಪೆಂಡು. ಈಗ ಯೂಶ್ವಲಿ ನಾನು ಊಟ ತಿಂಡಿ ಎಲ್ಲ ಮಾಡೋದು ಸಾಧಾರಣವಾಗಿರೋ ಹೋಟೆಲ್ನೇ ಮಾಡ್ತೀನಿ, ಅಂತ ಲಕ್ಸುರಿ ಹೋಟೆಲ್ಸ್ಗೆ ಹೋಗಲ್ಲ. ಬಟ್ ಗ್ರೂಪಲ್ಲಿ ಕೆಲವ್ರಿಗೆ ಹೈಜೀನು ಇದು ಅದು ಎಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಅಂಥವ್ರು ಸ್ವಲ್ಪ ಒದ್ದಾಡ್ಬೋದು, ಇಲ್ಲ ಗುರು ಆಗಲ್ಲ, ಈ ಹೋಟ್ಲು ಬೇಡ ಆ ಹೋಟ್ಲು ಬೇಡ, ಹಂಗೆ ಎಕ್ಸ್ಪೆಂಡಿಚರ್ ಜಾಸ್ತಿನೇ ಆಗ್ಬೋದು. ಅಥವಾ ಇಬ್ಬರು ಈಕ್ವಲ್ ಮೆಂಟಾಲಿಟಿ ಅವ್ರು ಆಗ್ತು ಅಂದರೆ ಶೇರ್ ಆಗುತ್ತೆ. ಎಕ್ಸ್ಪೆಂಡಿಚರ್ ಸೇವ್ ಆಗೋದು ನಿಮಗೆ ಡೆಫಿನೆಟ್ಲಿ ರಾತ್ರಿ ಉಳ್ಕೊಂಡಾಗ ರೂಮ್ ಚಾರ್ಜಸ್ ಒಂದೇ ಗುರು ಶೇರ್ ಆಗೋದು. ಇನ್ನು ಎಲ್ಲವೂ ಕೂಡ ಎಕ್ಸ್ಪೆಂಡಿಚರ್ ಜಾಸ್ತಿನೇ ಅದು. ಜೊತೆಲಿದ್ದಾಗ ಒಂದು ತಿಂಡಿ ಕೊಡಿಸೋರು, ನಾವು ಊಟ ಕೊಡಿಸೋರು ಒಂದು ಟೀ ಕೊಡಿಸ್ತಾನೆ, ಏನೋ ಒಂದು ಹೋಗ್ತಾ ಇರುತ್ತೆ. ಅದು ಹೇಳೋಕ್ಕೆ ಬರೋಲ್ಲ. ಅದು ಎಷ್ಟೊಂದು ಸತಿ ಊಟ ತಿಂಡಿಗಿಂತ ಕಾಫಿ ಟೀ ಚಾರ್ಜಸ್ ಜಾಸ್ತಿ ಆಗುತ್ತೆ. ಈಗ ಅಲ್ಲೊಂದು ಟೀ ಕುಡಿದೆ, ಒಂದು ಟೀಗೆ 25 ರೂಪಾಯಿ ಟೀ. 25 ರೂಪಾಯಿ ಗುರು ಒಂದು ಟೀ. ಯಾವ ಮನೆ ಹಳ್ಳಿ ಊರಲ್ಲೂ ಇರೋಲ್ಲ 25 ರೂಪಾಯಿ. ಕೆಟ್ಟ ಟೀ. ಏನು ಭಾಳ ಚೆನ್ನಾಗಿತ್ತು ಅಂತಾರೆ, ಕೆಟ್ಟ ಟೀ ಅದು. ಹಂಗಿತ್ತು 25 ರೂಪಾಯಿ. ಹೊಟ್ಟೆ ಎಲ್ಲ ಉರಿದೋಯ್ತು. ತಗೊಬಿಟ್ಟಿದ್ದೀನಿ ಅನ್ನೋ ಕಿಚ್ಚಿಗೆ ದುಡ್ಡು ಕೊಟ್ಟೆ. ಫಸ್ಟೇ ರೇಟ್ ಕೇಳಿದ್ರೆ ಖಂಡಿತ ಟೀನೇ ಕುಡಿತಿರ್ಲಿಲ್ಲ. ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಎಲ್ಲರೂ ಕುಡ್ಕೊತಿದ್ದೆ ನಾನು. ಹಾಗೆ ತುಂಬ ಆಗುತ್ತೆ ಈ ಥರದ್ದು. ತುಂಬ ಇನ್ಸಿಡೆಂಟ್ಗಳು ನಡೀತಿವೆ. ಸ್ವಲ್ಪ ನೋಡಿ ಮಾಡಿ ಮಾಡ್ಕೋಬೇಕು ನಾವು ಅಷ್ಟೇ. ಅದೊಂದು ಡಿಸ್ಅಡ್ವಾಂಟೇಜಸ್ಸು. ಲೈಕ್ ಯಾವುದೋ ಆಗಲಿ ಹೇಳ್ದಂಗೆ ಮಾರಲ್ ಸಪೋರ್ಟ್ ಇರೋಲ್ಲ. ಅಂದರೆ ಮೆಂಟಲಿ ಸ್ಟ್ರಾಂಗ್ ಇರೋರ್ಗೆ ಅದೇನು ಅವಶ್ಯಕತೆ ಇಲ್ಲ. ಯಾರು ಸ್ವಲ್ಪ ಮೆಂಟಲಿ ವೀಕ್ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ಒಂದು ಸಪೋರ್ಟ್ ಅನ್ನೋದಿರಲ್ಲ. ನನ್ನ ಅನಿಸಿಕೆ ಅದೊಂದೇ ನನ್ನ ಪ್ರಕಾರ ಮೇಜರ್ ಸೆಟ್ಬ್ಯಾಕು ಯಾವುದೋ ಈ ಸೋಲೋ ರೈಡಲ್ಲಿ. ಗ್ರೂಪ್ ರೈಡ್ ಅಂದರೆ ನಿಮ್ಗೆ ಮಾರಲ್ ಸಪೋರ್ಟ್ ಇರುತ್ತೆ. ಏನೋ ಒಂದು ನೋಡಿ, ಇದೊಂದು ಸೂಪರಾಗಿದೆ ಲೊಕೇಶನ್ನು. ಇದು ಯಾವುದೋ ಒಂದು ಇದು ಅಂತ ಹೇಳ್ತಾರೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ಇದೇನೋ ಹಳ್ಳ ಅಂತಾರೆ ಇವರು. ಓದ್ದೆ ಬರ್ಬೇಕಾರೆ ಮರ್ತಾಯಿತು. ಹೊನ್ನಮ್ಮ ದೇವಿ ಹಳ್ಳ ಅಂತ, ಹೊನ್ನಮ್ಮನಹಳ್ಳ ಅಂತ ಚೆನ್ನಾಗಿದೆ. ಇದ್ರ ಬಗ್ಗೆ ಹೇಳ್ತಿದ್ನಲ್ವಾ, ಬಿಗಿನರ್ಸ್ಗೆ ನಾನು ಸಜೆಸ್ಟ್ ಮಾಡೋದು, ನೀವು ರೈಡ್ ಅಂತ ಸ್ಟಾರ್ಟ್ ಮಾಡ್ತಂದ್ರೆ ಆರ್ಗನೈಸ್ಡ್ ಕ್ಲಬ್ಗಳಿರ್ತವೆ. ಆ ಕ್ಲಬ್ಗಳ ಮುಖಾಂತರ ಒಂದು 2-3 ರೈಡ್ ಅಟ್ಲೀಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಒಂದು 2-3 ಚಿಕ್ಕ ರೈಡೇ ಮಾಡಿ, 1 ಡೇ 2 ಡೇ ಈ ಥರದ ರೈಡ್ಗಳೇ ಮಾಡಿ. ನೀವು ಈ ರೀತಿ ಮಾಡಿದಾಗ ನಿಮ್ಗೇನಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ಹೈವೇ ಲೈನ್ ಡಿಸಿಪ್ಲಿನ್ ಇರ್ಬೋದು, ಅವ್ರು ಹೆಂಗೆ ಹೋಗ್ತಾರೆ, ರೈಡಿಂಗ್ ಗೇರ್ಸ್ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಕಿಲೋಮೀಟರ್ಸ್ನ ನಾವು ಯಾವಾಗ ಕ್ಲಾಕ್ ಮಾಡ್ತೀವಿ ಆಗ ಡೆಫಿನೆಟ್ಲಿ ಧೈರ್ಯ ನಮಗೆ ಬಂದೇ ಬರುತ್ತೆ. ಅದನ್ನು ಸ್ವಲ್ಪ ಆರ್ಗನೈಸ್ಡ್ ವೇಲಿ ಹೆಂಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳೋಕ್ಕೆ ಇದರ ಕ್ಲಬ್ಗಳ ಮುಖಾಂತರನೇ ಒಂದು 2-3 ರೈಡ್ ಮಾಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಯಾವುದಾದ್ರೂ ಮಾಡಿ, ಯಾವುದಾದ್ರೂ ಕ್ಲಬ್ಸು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಇರೋಂಥದ್ದು ತುಂಬ ಇದೆ. ಫೇಸ್ಬುಕ್ಕಲ್ಲಿ ಹೋಗಿ ಹುಡುಕ್ತು ಅಂದರೆ ತುಂಬ ಸಿಗುತ್ತೆ. ಆ ಥರದಾದ್ರೂ ಕ್ಲಬ್ಬಲ್ಲಿ ಹೋಗಿ, ಇಲ್ಲ ಗ್ರೂಪ್ ರೈಡ್ಗಳನ್ನ ಕೆಲವು ಬ್ರ್ಯಾಂಡ್ಸೇ ಆರ್ಗನೈಸ್ ಮಾಡ್ತಾರೆ. ಸೊ ಈಗ ನಾನು ನೋಡಿದ್ದೀನಿ, ವಿಸ್ಟಾಮ್ದು ಸುಜುಕಿಲಿ ವಿಸ್ಟಾಮ್ ಅವ್ರದ್ದು ವಿಸ್ಟಾಮ್ ಬೈಕ್ಗಳು ಆರ್ಗನೈಸ್ ಮಾಡ್ತಾರೆ. ರಾಯಲ್ ಎನ್ಫೀಲ್ಡ್ ಅವ್ರು ನಮ್ಗೆ ಗೊತ್ತೇ ಇದೆ, ತುಂಬ ರೈಡ್ಸನ್ನು ಆರ್ಗನೈಸ್ ಮಾಡ್ತಾರೆ. ಈ ಥರ ತುಂಬ ಗ್ರೂಪ್ಸ್ ಇದೆ. ಕೆಲವು ಕಂಪ್ನೀಸ್ ಆರ್ಗನೈಸ್ ಮಾಡೋದು. ಕಂಪ್ನಿ ಆರ್ಗನೈಸ್ಡ್ ಇನ್ನೂ ಬೆಟರ್ ಆ್ಯಕ್ಚುಲಿ. ಆ ಥರ ರೈಡ್ಸ್ಗೆ ಹೋಗ್ಬೋದು. ಆ ಥರದನ್ನ ಹೋಗಿ ಫಸ್ಟ್ ನೀವು ಟ್ರೈ ಮಾಡಿ.
ಆಮೇಲಿಂದ ಸೋಲೋ 1 or 2 ಡೇ 1 ಡೇ ಟ್ರಿಪ್ಗೆ ಫಸ್ಟ್ ಪ್ಲ್ಯಾನ್ ಮಾಡಿ ಒಂದು 100-150 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಮಾಡಿಕೊಳ್ಳಿ. ಆ ರೈಡ್ನ ಕವರಪ್ ಮಾಡಿ ಆಮೇಲಿಂದ ಲೇಟ್ರ ನೀವು ಗ್ರ್ಯಾಜುಯಲಿ ಹೋಗ್ತಾ ಹೋಗ್ತಾ ಸೋಲೋನ ಇಂಡಿಪೆಂಡೆಂಟಾಗಿ ನೀವು ಆರಾಮಾಗಿ ಮಾಡ್ಬೋದು. ಸೋಲೋ ಆ್ಯಕ್ಚುಲಿ ನನ್ನನ್ನು ಕೇಳಿದ್ರೆ ಸೋಲೋ ರೈಡ್ಸೇ ಬೆಸ್ಟು. ಗ್ರೂಪ್ ರೈಡ್ಸಲ್ಲೂ ಅಡ್ವಾಂಟೇಜು ಡಿಸಡ್ವಾಂಟೇಜ್ ಎರಡೂ ಇದೆ, ಸೋಲೋಲು ಕೂಡ ಎರಡೂ ಇದೆ. ಆದರೆ ಮೇಜರ್ ನಮಗೆ ಬೂಸ್ಟಪ್ ಮಾಡೋದೇ ಕೂಡ ಸೋಲೋಲ್ಲಿ ಗ್ರೂಪ್ಗೆ ಇನ್ನೊಂದು ಮೇಜರ್ ಏನಂತಾರೆ ಅದನ್ನು ಅಡ್ವಾಂಟೇಜು ಡಿಸಡ್ವಾಂಟೇಜ್ ಎರಡೂ ಲೆಕ್ಕ ಹಾಕೊಳ್ಬೋದು. ಗ್ರೂಪಲ್ಲಿ ಈಗ ಎಕ್ಸಾಂಪಲ್ ಇಲ್ಲಿಗೆ ಬಂದಿದ್ದೆ, ಇಲ್ಲೊಂದು ಗ್ರೂಪ್ ಇದ್ದಿದ್ದರೆ ಇಲ್ಲೊಂದಷ್ಟು ತರಲೆ ಒಂದಷ್ಟು ತಮಾಷೆ ಇದು ಬೇರೆ ಥರ ಮೆಮೊರೀಸ್ನ ನಿಮಗೆ ಕ್ರಿಯೇಟ್ ಮಾಡೋದು. ಸೋಲೋ ನಾನು ಬಂದಿದ್ದೀನಿ, ನನಗಿದು ಬೇರೆ ಥರದ್ದು ವೈಬ್ಸ್ನ ನನ್ನ ಮೈಂಡಲ್ಲಿ ಅದು ಆ ಒಂದು ಮೆಮೊರೀಸ್ನ ಇಂಪ್ರೆಷನ್ ಬಿಟ್ಟೋಗಿದೆ. ಅದು ಅವ್ರು ಯಾವುದನ್ನು ಎಂಜಾಯ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಕೆಲವ್ರಿಗೆ ಆ ಗ್ರೂಪು ಆ ಎಂಜಾಯ್ಮೆಂಟು ಆ ತರಲೆ ತಮಾಷೆನೇ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಬಟ್ ನನಗೆ ಅದೆಲ್ಲ ಇಂಪಾರ್ಟೆಂಟ್. ನನಗೆ ಆ್ಯಕ್ಚುಲಿ ಆ ಕಾಮ್ನೆಸ್ ಬೇಕು. ಕಾಮ್ನೆಸ್ಗೋಸ್ಕರನೇ ನಾನು ಮಾಡೋದಿದು. ಗಿಜಿ ಗಲಾಟೆ ತರಲೆ ಇದೆಲ್ಲ ಸಾಕಾಗ್ಬಿಟ್ಟಿದೆ. ದಿನ ಅದನ್ನು ಕೇಳಿ ಆ ಸೌಂಡು ಎಷ್ಟು ಕಾಮಾಗಿರ್ತೀನಿ ಇರಬೇಕು ಅನಿಸುತ್ತೆ ಅಷ್ಟು ಕಾಮಾಗಿರೋಕ್ಕೆ ಇಷ್ಟಪಡ್ತೀನಿ. ನೋಡಿ ಈ ಥರ ಪ್ಲೇಸ್ಗಳು ಆ್ಯಕ್ಚುಲಿ ಅದಕ್ಕೆ ಹೇಳಿ ಮಾಡೋದು ನನಗೆ ತುಂಬ ಕಾಮಾಗಿರುತ್ತೆ. ಸೋಲೋ ಬಂದಾಗಲೇ ನಿಮಗೆ ಕಾಮ್ನೆಸ್ ಸಿಕ್ಕೋದು. ಸೊ ಸೋಲೋ ರೈಡ್ಗೆ ಗ್ರೂಪ್ ರೈಡ್ಗೆ ಇರೋವಂಥ ಬಿಗ್ಗೆಸ್ಟ್ ಡಿಫ್ರೆನ್ಸ್ಗಳಿದು.